ನಮಸ್ಕಾರ. ಅಧ್ಯಾಯ 45. ಪ್ರಾಣಕೃಷ್ಣ ಮುಖರ್ಜಿ. ಪ್ರಾಣಕೃಷ್ಣ ಮುಖರ್ಜಿ ಎಂಬುವನು 24 ಪರಗಣ ಜಿಲ್ಲೆಯಿಂದ ಬಂದವನು. ಅವನು ಹೆಸರಾಂತ ಕುಲಕ್ಕೆ ಸೇರಿದ್ದವನು. ಈಗ ಕಲ್ಕತ್ತೆಯಲ್ಲಿ ವಾಸಿಸುತ್ತಿದ್ದನು. ಅವನು ಮೆಕೆಂಜಿ ಲೈಲಾಸ್ ಎಕ್ಸ್ಚೇಂಜ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು ಗೃಹಸ್ಥನಾಗಿದ್ದರೂ ವೇದಾಂತದಲ್ಲಿ ತುಂಬ ಅಭಿರುಚಿ ಇತ್ತು. ಶ್ರೀರಾಮಕೃಷ್ಣರನ್ನು ಅವನು ಅನೇಕ ವೇಳೆ ನೋಡುವುದಕ್ಕೆ ಬರುತ್ತಿದ್ದ. ಶ್ರೀರಾಮಕೃಷ್ಣರು ಕೂಡ ಅವನನ್ನು ಪ್ರೀತಿಸುತ್ತಿದ್ದರು. 1882 ಏಪ್ರಿಲ್ ತಿಂಗಳಿನಲ್ಲಿ ಅವನ ಮನೆಯಲ್ಲಿ ಶ್ರೀರಾಮಕೃಷ್ಣರು ಭಕ್ತರೊಡನೆ ಸಂಕೀರ್ತನೆ ನಡೆಸಿದ್ದರು. ಅವನು ಸ್ಥೂಲಕಾಯನಾಗಿದ್ದ. ಅದಕ್ಕೆ ಶ್ರೀರಾಮಕೃಷ್ಣರು ಹಾಸ್ಯಕ್ಕೆ ಅವನನ್ನು ಒಬ್ಬ ದೊಡ್ಡ ಹೊಟ್ಟೆಯ ಬ್ರಾಹ್ಮಣ ಎಂದು ಕರೆಯುತ್ತಿದ್ದರು. 1883 ಜನವರಿ 1ನೇ ತಾರೀಕು ಅವನು ಶ್ರೀರಾಮಕೃಷ್ಣರನ್ನು ನೋಡಲು ದಕ್ಷಿಣೇಶ್ವರಕ್ಕೆ ಬಂದಿದ್ದ. ಪ್ರಾಣಕೃಷ್ಣ ಮತ್ತು ಮಹೇಂದ್ರ ಶ್ರೀರಾಮಕೃಷ್ಣರ ಮುಂದೆ ಕುಳಿತಿದ್ದರು. ರಾಖಾಲನು ಕೂಡ ಕೋಣೆಯಲ್ಲಿದ್ದ. ಒಬ್ಬ ಭಕ್ತ ಬಂದು ಬುಟ್ಟಿಯಲ್ಲಿ ಜಿಲೇಬಿಯನ್ನು ಕಳುಹಿಸಿದ್ದ. ಅದು ಅವರ ಪಕ್ಕದಲ್ಲೇ ಇತ್ತು. ಒಂದು ಚೂರು ಜಿಲೇಬಿಯನ್ನು ತಿಂದು ಪ್ರಾಣಕೃಷ್ಣನಿಗೆ ಹೇಳುತ್ತಾರೆ, ನೋಡು, ನಾನು ಭಗವತಿಯ ನಾಮವನ್ನು ಕೊಂಡಾಡುತ್ತೇನೆ. ಅದಕ್ಕೆ ಅವಳು ನನಗೆ ಇಂತಹ ಒಳ್ಳೆಯ ತಿಂಡಿಗಳನ್ನೆಲ್ಲ ಕೊಡುತ್ತಾಳೆ. ಕುಂಬಳಕಾಯಿ, ಸೋರೆಕಾಯಿಯಂತಹ ಕೆಲಸಕ್ಕೆ ಬಾರದ ವಸ್ತುಗಳನ್ನು ಅವಳು ಕೊಡುವುದಿಲ್ಲ. ಅವಳು ಅಮೃತವನ್ನು ಕೊಡುತ್ತಾಳೆ. ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಡುತ್ತಾಳೆ. 6-7 ವರ್ಷದ ಒಬ್ಬ ಹುಡುಗ ಶ್ರೀರಾಮಕೃಷ್ಣರ ಕೋಣೆಯೊಳಗೆ ಬಂದ. ಶ್ರೀರಾಮಕೃಷ್ಣರು ಕೂಡ ಒಂದು ಮಗುವಿನಂತೆ ಆದರು. ಅವರು ತಮ್ಮ ಕೈಯಿಂದ ಜಿಲೇಬಿ ಬುಟ್ಟಿಯನ್ನು ಹುಡುಗನಿಗೆ ಕಾಣದಂತೆ ಮುಚ್ಚಿಕೊಂಡರು. ಎಲ್ಲಿ ಆ ಹುಡುಗ ಅದನ್ನು ತೆಗೆದುಕೊಂಡು ಹೋಗುತ್ತಾನೋ ಎಂದು. ತಕ್ಷಣವೇ ಅವರು ಸಮಾಧಿಮಗ್ನರಾದರು. ಸ್ವಲ್ಪ ಹೊತ್ತಿನ ಮೇಲೆ ಪ್ರಕೃತಿಸ್ಥರಾದರು. ಶ್ರೀರಾಮಕೃಷ್ಣ, ನನ್ನ ಜಗನ್ಮಾತೆ ನಿರಾಕಾರ ಮಾತ್ರವಲ್ಲ, ಅವಳಿಗೆ ಆಕಾರವೂ ಇದೆ. ಒಬ್ಬ ಅವಳ ಆಕಾರವನ್ನು ನೋಡಬಹುದು. ಭಕ್ತಿಯಿಂದ ಅವಳ ಅನುಪಮ ಸೌಂದರ್ಯವನ್ನು ನೋಡಬಹುದು. ಭಗವತಿ ತನ್ನ ಭಕ್ತರಿಗೆ ಹಲವು ಆಕಾರಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ನಾನು ಅವಳನ್ನು ನಿನ್ನೆ ನೋಡಿದೆ. ಅವಳು ಸೆರೆಗಿಲ್ಲದೆ ಕಾವಿ ಬಟ್ಟೆಯನ್ನು ಹುಟ್ಟಿದ್ದಳು. ನನ್ನೊಡನೆ ಮಾತನಾಡಿದಳು. ಮತ್ತೊಂದು ದಿನ 6-7 ವರ್ಷದ ಮಹಮ್ಮದೀಯ ಹುಡುಗಿಯಂತೆ ನನ್ನ ಹತ್ತಿರ ಬಂದಳು. ಅವಳ ಹಣೆ ಮೇಲೆ ತಿಲಕವಿತ್ತು. ಅವಳು ಬೆತ್ತಲೆ ಇದ್ದಳು. ಅವಳು ಒಂದು ಮಗುವಿನಂತೆ ನನ್ನ ಹತ್ತಿರ ತಮಾಷೆ ಮಾಡುತ್ತಾ ನಡೆದಳು. ನಾನು ಹೃದಯನ ಮನೆಯಲ್ಲಿದ್ದಾಗ ಗೌರಾಂಗನ ದರ್ಶನವನ್ನು ಪಡೆದೆ. ಅವನು ಕಪ್ಪು ಅಂಚಿನ ಪಂಚೆಯನ್ನು ಹುಟ್ಟಿದ್ದ. ಹಲದಾರಿ ದೇವರು ಸಾಕಾರ ನಿರಾಕಾರಗಳಿಗೆ ಅತೀತ ಎಂದನು. ನಾನು ತಾಯಿಗೆ ಈ ವಿಷಯವಾಗಿ ಕೇಳಿದೆ. ಹಾಗಾದರೆ ನಿನ್ನ ದಿವ್ಯ ಆಕಾರಗಳೆಲ್ಲ ಒಂದು ಭ್ರಾಂತಿ ಏನು ಎಂದು. ಭಗವತಿ ರತಿಯ ತಾಯಿಯಂತೆ ನನ್ನ ಮುಂದೆ ಬಂದು ಭಾವಮುಖದಲ್ಲಿರು ಎಂದಳು. ನಾನು ಅದನ್ನು ಹಲದಾರಿಗೆ ಹೇಳಿದೆ. ಕೆಲವು ವೇಳೆ ನಾನು ಅವಳ ಆಜ್ಞೆಯನ್ನು ಉಲ್ಲಂಘಿಸುತ್ತೇನೆ. ಆದ ಕಾರಣವೇ ಕಷ್ಟಕ್ಕೆ ಬೀಳುವುದು. ಒಮ್ಮೆ ನಾನು ಭಾವದಲ್ಲಿ ಇರಲಿಲ್ಲ. ಅದಕ್ಕಾಗಿ ಬಿದ್ದು ಒಂದು ಹಲ್ಲನ್ನು ಮುರಿದುಕೊಂಡದ್ದು. ಆದ್ದರಿಂದಲೇ ನಾನು ಯಾವಾಗಲೂ ಭಾವದಲ್ಲೇ ಇರುತ್ತೇನೆ. ಇನ್ನು ಬೇರೆ ಸ್ಥಿತಿಯಲ್ಲಿರು ಎಂದರೆ ಬೇರೆ ಸ್ಥಿತಿಗೆ ಹೋಗುತ್ತೇನೆ. ನಾನು ಭಕ್ತಿಯ ಮಾರ್ಗವನ್ನು ಅನುಸರಿಸುತ್ತೇನೆ. ಏನು ಹೇಳುತ್ತೀಯೇ? ಪ್ರಾಣಕೃಷ್ಣ, ಅದು ಸರಿಯೇ? ಶ್ರೀರಾಮಕೃಷ್ಣ, ಅಂದರೆ ನಾನು ಏತಕ್ಕೆ ನಿನ್ನನ್ನು ಕೇಳಬೇಕು? ಯಾರೋ ಒಬ್ಬ ನನ್ನ ಮೂಲಕ ಇದನ್ನೆಲ್ಲ ಮಾಡುತ್ತಿರುವನು. ಕೆಲವು ವೇಳೆ ನಾನು ದೇವರ ಭಾವದಲ್ಲಿ ಇರುತ್ತಿದ್ದೆ. ಆಗ ಯಾರಾದರೂ ನನ್ನನ್ನು ಪೂಜೆ ಮಾಡಲೇಬೇಕು. ಇಲ್ಲದೇ ಇದ್ದರೆ ವ್ಯಸ್ತನಾಗುತ್ತಿದ್ದೆ. ನಾನೊಂದು ಯಂತ್ರ, ಭಗವಂತನೇ ಯಾಂತ್ರಿಕ. ಅವನು ಹೇಳಿದಂತೆ ನಾನು ಕೇಳುತ್ತೇನೆ. ಅವನು ಪ್ರೇರೇಪಿಸಿದಂತೆ ನಾನು ಮಾತನಾಡುತ್ತೇನೆ. ಇದೊಂದು ಗಾಳಿಗೆ ತೂರಿಕೊಂಡು ಹೋಗುವ ಎಲೆಯಂತೆ. ಕೆಲವು ವೇಳೆ ಅದು ಒಳ್ಳೆಯ ಸ್ಥಳದಲ್ಲಿರುವುದು, ಮತ್ತೆ ಕೆಲವು ವೇಳೆ ಚರಂಡಿಯಲ್ಲಿ ಬೀಳುವುದು. ಗಾಳಿ ಬೀಸಿದತ್ತ ಅದು ಚಲಿಸುವುದು. ನೇಗಿಯವನು ತನ್ನ ಕಥೆಯನ್ನು ಹೇಳಿದ. ರಾಮನ ಇಚ್ಛೆಯಂತೆ ಕಳ್ಳತನ ಮಾಡಲ್ಪಟ್ಟಿತು. ರಾಮನ ಇಚ್ಛೆಯಂತೆ ಪೊಲೀಸಿನವರು ನನ್ನನ್ನು ದಸ್ತಗಿರಿ ಮಾಡಿದರು. ರಾಮನ ಇಚ್ಛೆಯಂತೆ ಈಗ ನನ್ನನ್ನು ಬಿಡುಗಡೆ ಮಾಡಿದರು. ಹನುಮಂತ ಒಂದು ಸಲ ಶ್ರೀರಾಮಚಂದ್ರನನ್ನು ಹೀಗೆ ಬೇಡಿಕೊಂಡ, ಹೇ ರಾಮ, ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೇನೆ. ನಿನ್ನ ಪಾದ ಕಮಲಗಳ ಮೇಲೆ ನನಗೆ ಶುದ್ಧವಾದ ಭಕ್ತಿಯನ್ನು ಅನುಗ್ರಹಿಸು. ಭುವನವನ್ನೇ ಮೋಹಿಸುವ ನಿನ್ನ ಮಾಯಾಬಲೆಗೆ ಬೀಳದಂತೆ ಮಾಡು. ಒಂದು ಸಲ ಸಾಯುತ್ತಿರುವ ದೊಡ್ಡದೊಂದು ಕಪ್ಪೆ ಶ್ರೀರಾಮನಿಗೆ ಹೇಳಿತು, ಹೇ ರಾಮ, ಸರ್ಪ
ನನ್ನನ್ನು ಹಿಡಿದಾಗ ರಕ್ಷಿಸು ಎಂದು ನಿನ್ನನ್ನು ಬೇಡುತ್ತೇನೆ. ಆದರೆ ಈಗ ನಿನ್ನ ಬಾಣದಿಂದಲೇ ನಾನು ಸಾಯುತ್ತಿದ್ದೇನೆ. ನಾನು ಇನ್ನು ಯಾರಿಗೆ ಮೊರೆ ಇಡಲಿ ಎಂದು ಸುಮ್ಮನೆ ಇದ್ದೇನೆ. ನಾನು ಈ ಕಣ್ಣುಗಳಿಂದಲೇ ಮೊದಲು ದೇವರನ್ನು ನೋಡುತ್ತಿದ್ದೆ, ಆದರೆ ಈಗ ಭಾವದಲ್ಲಿ ಅವನನ್ನು ನೋಡುತ್ತೇನೆ. ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಒಂದು ಮಗುವಿನಂತೆ ಆಗುತ್ತಾನೆ. ಯಾವುದನ್ನು ಕುರಿತು ಚಿಂತಿಸುತ್ತಾನೋ ಅದರ ಸ್ವಭಾವ ಅವನಿಗೆ ಬರುವುದು. ಭಗವಂತನದು ಮಗುವಿನ ಸ್ವಭಾವದಂತೆ. ಮಗು ಒಂದು ಮನೆಯನ್ನು ಕಟ್ಟಿ ನಾಶ ಮಾಡುವಂತೆ ದೇವರು ಈ ಪ್ರಪಂಚವನ್ನು ಸೃಷ್ಟಿಸಿ ಧ್ವಂಸ ಮಾಡುವನು. ಮಗು ಹೇಗೆ ಯಾವ ಒಂದು ಗುಣದ ಅಧೀನದಲ್ಲಿಯೋ ಇಲ್ಲವೋ ಅದರಂತೆಯೇ ದೇವರು ಸತ್ವ, ರಜೋ, ತಮ ಗುಣಗಳಿಗೆ ಅತೀತ. ಆದ ಕಾರಣವೇ ಪರಮಹಂಸರು 1, 5, 10 ಸಣ್ಣ ಮಕ್ಕಳನ್ನು ತಮ್ಮ ಹತ್ತಿರ ಇಟ್ಟುಕೊಂಡಿರುವುದು ಅವರ ಭಾವ ತಮಗೆ ಬರಲಿ ಎಂದು. ಬ್ರಹ್ಮ ಮತ್ತು ಶಕ್ತಿ ಅಭೇದ. ನೀನು ಶಕ್ತಿಯನ್ನು ಒಪ್ಪಿಕೊಳ್ಳದೆ ಹೋದರೆ ನಾನು, ನೀನು, ಮನೆ, ಸಂಸಾರ, ಇಡೀ ಪ್ರಪಂಚ ಮಿಥ್ಯವಾಗಿ ಕಾಣುವುದು. ಪ್ರಪಂಚ ಈಗ ನಮಗೆ ನಿಜವಾಗಿರುವಂತೆ ಕಾಣುವುದಕ್ಕೆ ಕಾರಣ ಅದರ ಹಿಂದೆ ಇರುವ ಶಕ್ತಿ. ಸಂಸಾರವನ್ನು ಬಿಡದೇ ಇದ್ದರೆ ಆಧ್ಯಾತ್ಮಿಕ ಸ್ವಭಾವವನ್ನು ಜಾಗೃತಗೊಳಿಸುವುದಕ್ಕೆ ಆಗುವುದಿಲ್ಲ. ಒಬ್ಬನಲ್ಲಿ ಸಾಂಸಾರಿಕತೆ ಸ್ವಲ್ಪ ಇರುವವರೆಗೆ ಅವನು ಕಪಟಿಯೇ. ಸರಳನಲ್ಲದೆ ಇದ್ದರೆ ಒಬ್ಬ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆಫೀಸಿನ ಕೆಲಸ, ವ್ಯಾಪಾರ ಮುಂತಾದವುಗಳನ್ನು ಒಬ್ಬ ಮಾಡುತ್ತಿರುವಾಗಲೂ ಸತ್ಯವನ್ನು ಬಿಡಬಾರದು. ಈ ಕಲಿಯುಗದಲ್ಲಿ ಸತ್ಯ ಒಂದೇ ತಪಸ್ಸು. ಪ್ರಾಣಕೃಷ್ಣ: ಹೌದು ಮಹಾಶಯರೇ, ಮಹಾ ನಿರ್ವಾಣ ತಂತ್ರದಲ್ಲಿ ದೇವಿಯು ಜನಗಳಿಗೆ ಸತ್ಯನಿಷ್ಠರಾಗಿರಬೇಕು, ಇಂದ್ರಿಯಗಳನ್ನು ನಿಗ್ರಹಿಸಿರಬೇಕು, ಪರೋಪಕಾರ ಮಾಡಬೇಕು, ಪ್ರಶಾಂತ ಚಿತ್ತರಾಗಿರಬೇಕು, ದಯಾವಂತರಾಗಿರಬೇಕು ಎಂದು ಹೇಳುತ್ತಾಳೆ. ರಾಮಕೃಷ್ಣ: ಹೌದು, ಈ ಭಾವನೆಗಳನ್ನು ಅನುಷ್ಠಾನಕ್ಕೆ ತರಬೇಕು. ಸ್ವಲ್ಪ ಹೊತ್ತಾದ ಮೇಲೆ ರಾಖಾಲನನ್ನು ನೋಡಿದರೆ ನನಗೆ ಭಾವೋನ್ಮಾದವಾಗುವುದು. ಇದು ಏತಕ್ಕೆ? ನೀನು ದೇವರ ಸಮೀಪಕ್ಕೆ ಹೋದಷ್ಟು ಅವನ ವೈಭವಗಳನ್ನು ನೋಡುವುದಿಲ್ಲ. ಸಾಧಕ ಮೊದಲು ಅಷ್ಟಭುಜಗಳಿಂದ ಕೂಡಿದ ದುರ್ಗೆಯನ್ನು ಕಾಣುತ್ತಾನೆ. ಅಲ್ಲಿ ಶಕ್ತಿಯ ಆವಿರ್ಭಾವವಿದೆ. ಅನಂತರ 2 ಕೈಗಳಿರುವ ದೇವಿಯನ್ನು ನೋಡುತ್ತಾನೆ. ಅಲ್ಲಿ ಯಾವ ಅಧಿಕಾರವೂ ಇಲ್ಲ, ದರ್ಪವೂ ಇಲ್ಲ. ಅಲ್ಲಿ ಯಾವ ಶಸ್ತ್ರಾಸ್ತ್ರಗಳ ಪ್ರದರ್ಶನವೂ ಇಲ್ಲ. ಅನಂತರ ಗೋಪಾಲನನ್ನು ನೋಡುತ್ತಾನೆ. ಅದೊಂದು ಎಳೆಯ ಮಗುವಿನಂತೆ ಸೌಮ್ಯ. ಇವುಗಳನ್ನು ಮೀರಿದ ಎಷ್ಟೋ ದರ್ಶನಗಳಿವೆ. ಆಗ ಸಾಧಕ ಒಂದು ಜ್ಯೋತಿಯನ್ನು ನೋಡುತ್ತಾನೆ. ಭಗವತ್ ಸಾಕ್ಷಾತ್ಕಾರವಾದ ಮೇಲೆ, ಸಮಾಧಿಯಲ್ಲಿ ಅವರನ್ನು ನೋಡಿದ ಮೇಲೆ ತರ್ಕ ವಿಚಾರಗಳೆಲ್ಲ ನಿಂತು ಹೋಗುತ್ತವೆ. ಎಲ್ಲಿಯವರೆಗೆ ಅವನು ಹಲವನ್ನು ನೋಡುತ್ತಿರುವನೋ, ಜಗತ್ತು, ಜೀವರಾಶಿಗಳು ಇವನ್ನು ನೋಡುತ್ತಿರುವನೋ ಅಲ್ಲಿಯವರೆಗೆ ವಿಚಾರ. ಆದರೆ ಯಾವಾಗ ಐಕ್ಯತೆಯನ್ನು ಅನುಭವಿಸುತ್ತಾನೋ ಆಗ ಅವನು ತೆಪ್ಪಗಾಗುತ್ತಾನೆ. ತ್ರೈಲಿಂಗ ಸ್ವಾಮಿಗಳ ಅವಸ್ಥೆಯೂ ಇದೆ. ಬ್ರಾಹ್ಮಣರ ಸಮಾರಾಧನೆಯ ಚಿತ್ರವನ್ನು ನೀನು ಗಮನಿಸಿರುವೆಯೇನು? ಮೊದಲು ತುಂಬಾ ಗಲಾಟೆ, ಆದರೆ ಅವರ ಹೊಟ್ಟೆಗೆ ಆಹಾರ ಬೀಳುತ್ತಾ ಗಲಾಟೆ ಕಡಿಮೆಯಾಗುವುದು. ಕೊನೆಗೆ ಸಿಹಿ ಮೊಸರನ್ನು ಬಡಿಸಿದಾಗ ಅದನ್ನು ತಿನ್ನುವ ಸೂಪ್ ಎಂಬುವ ಧ್ವನಿಯೊಂದೇ ಕೇಳುವುದು. ಅನಂತರ ನಿದ್ರೆ. ಇದೇ ಸಮಾಧಿ. ಆಗ ಯಾವ ಗದ್ದಲವೂ ಇಲ್ಲ. ಮತ್ತೊಂದು ದಿನ ಪ್ರಾಣಕೃಷ್ಣ ಗಂಗಾ ನದಿಯ ಮೇಲೆ ದೋಣಿಯಲ್ಲಿ ದಕ್ಷಿಣೇಶ್ವರಕ್ಕೆ ಬರುತ್ತಿದ್ದ. ಮಹೇಂದ್ರನಾಥನು ಜೊತೆಯಲ್ಲಿದ್ದ. ಅವತ್ತು ಗಂಗಾ ನದಿ ಅಲ್ಲೋಲ ಕಲ್ಲೋಲವಾಗಿತ್ತು. ಅಲೆಗಳಿಂದ ತುಂಬಿತ್ತು. ಮಹೇಂದ್ರ, ನನ್ನನ್ನು ದಡದಲ್ಲಿ ಇಳಿಸಿಬಿಡು, ನಾನು ನಡೆದುಕೊಂಡು ದಕ್ಷಿಣೇಶ್ವರಕ್ಕೆ ಬರುತ್ತೇನೆ ಎಂದು ಹಠ ಹಿಡಿದ. ಅವನನ್ನು ಇಳಿಸಿ ಪ್ರಾಣಕೃಷ್ಣ ತಾನೊಬ್ಬನೇ ದಕ್ಷಿಣೇಶ್ವರಕ್ಕೆ ಹೋದ. ಆಗ ಶ್ರೀರಾಮಕೃಷ್ಣರು ಭಗವಂತ ಸರ್ವಾಂತರ್ಯಾಮಿಯಾದರೂ ಅವನ ಆವಿರ್ಭಾವದಲ್ಲಿ ಈ ವ್ಯವಹಾರ ಜಗತ್ತಿನಲ್ಲಿ ತರತಮಗಳು ಕಂಡುಬರುತ್ತವೆ ಎಂಬುದನ್ನು ವಿವರಿಸುತ್ತಿದ್ದರು. ಶ್ರೀರಾಮಕೃಷ್ಣ: ಭಗವಂತ ಮಾನವನಲ್ಲಿ ಹೆಚ್ಚಾಗಿ ವ್ಯಕ್ತನಾಗುತ್ತಾನೆ. ನೀವು ಕೇಳಬಹುದು, ಹಸಿವು, ಬಾಯಾರಿಕೆ, ಹಲವು ರೋಗ ರುಜಿನಗಳಿಂದ ನರಳುತ್ತಿರುವ ಮನುಷ್ಯನಲ್ಲಿ ದೇವರು ಹೇಗೆ ವ್ಯಕ್ತನಾಗುತ್ತಾನೆ ಎಂದು. ಹೌದು, ದೇವರು ಪಂಚಭೂತಗಳ ಬಲೆಯಲ್ಲಿ ಸಿಕ್ಕಿಕೊಂಡರೆ ಅಳುತ್ತಾನೆ. ಸೀತೆಯನ್ನು ಕಳೆದುಕೊಂಡಾಗ ರಾಮನೂ ಅಳಬೇಕಾಗಿ ಬಂತು. ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ ವರಾಹ ಅವತಾರವನ್ನು ಮಾಡಬೇಕಾಗಿ ಬಂತು. ಹಿರಣ್ಯಾಕ್ಷನನ್ನೇನೋ ಕೊಂದಾಯಿತು. ಆದರೆ ವಿಷ್ಣು ಮಾತ್ರ ವೈಕುಂಠಕ್ಕೆ ಹಿಂದಿರುಗಲಿಲ್ಲ. ಅವನಿಗೆ ಹಂದಿಯ ಜೀವನವೇ ಚೆನ್ನಾಗಿತ್ತು. ಹಲವು ಮರಿಗಳೂ ಆಗಿದ್ದವು. ಅವುಗಳನ್ನು ನೋಡಿಕೊಂಡು ಸಂತೋಷವಾಗಿಯೇ ಇದ್ದ. ದೇವತೆಗಳೆಲ್ಲ ಸಮಾಲೋಚನೆ ನಡೆಸಿದರು. ಇದೇನಪ್ಪ ಗತಿ,
ವಿಷ್ಣು ವೈಕುಂಠಕ್ಕೆ ಬರುತ್ತಿಲ್ಲವಲ್ಲ ಎಂದು. ಅವರೆಲ್ಲ ಶಿವನ ಹತ್ತಿರ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಂಡರು. ಶಿವ ಬಂದು ವಿಷ್ಣುವಿಗೆ, ನಿನ್ನ ಹಂದಿಯ ದೇಹವನ್ನು ಬಿಟ್ಟು ವೈಕುಂಠಕ್ಕೆ ಹಿಂತಿರುಗು ಎಂದು ಹೇಳಿದ. ಆದರೆ ವಿಷ್ಣು ತನ್ನ ಮರಿಗಳಿಗೆ ಹಾಲು ಕೊಡುವುದರಲ್ಲೇ ನಿರತನಾಗಿದ್ದ. ಕೊನೆಗೆ ಶಿವ ತನ್ನ ತ್ರಿಶೂಲದಿಂದ ಅದನ್ನು ತಿವಿದು ಕೊಂದ. ಅನಂತರ ವಿಷ್ಣು ಹಂದಿಯ ದೇಹದೊಳಗಿಂದ ನಗುತ್ತಾ ಹೊರಬಂದು ವೈಕುಂಠಕ್ಕೆ ಹೋದ. ಪ್ರಾಣಕೃಷ್ಣ: ಮಹಾಶಯರೇ, ಅನಾಹತ ಧ್ವನಿ ಎಂದರೇನು? ಶ್ರೀರಾಮಕೃಷ್ಣ: ಅದೊಂದು ಯಾವಾಗಲೂ ಆಗುತ್ತಿರುವ ಸ್ವಾಭಾವಿಕ ಧ್ವನಿ. ಅದೇ ಪ್ರಣವ ಧ್ವನಿ. ಅದು ಪರಬ್ರಹ್ಮದಿಂದ ಹೊರಡುವುದು. ಯೋಗಿಗಳು ಅದನ್ನು ಕೇಳಬಲ್ಲರು. ಸಂಸಾರದಲ್ಲಿ ಮುಳುಗಿರುವವರು ಅದನ್ನು ಕೇಳಲಾರರು. ಯೋಗಿಗೆ ಮಾತ್ರ ಇದು ತನ್ನಿಂದ ಮತ್ತು ಕ್ಷೀರಸಾಗರ ಶಯನದಿಂದ ಬರುತ್ತಿದೆ ಎಂಬುದು ಗೊತ್ತು. ಪ್ರಾಣಕೃಷ್ಣ: ಸತ್ತ ಮೇಲೆ ಏನಾಗುವುದು? ಶ್ರೀರಾಮಕೃಷ್ಣ: ಕೇಶವಸೇನನು ಈ ಪ್ರಶ್ನೆಯನ್ನು ಕೇಳಿದ್ದನು. ಎಲ್ಲಿಯವರೆಗೆ ಒಬ್ಬನು ಅಜ್ಞಾನದಲ್ಲಿರುವನೋ ಎಂದರೆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲವೋ ಅಲ್ಲಿಯವರೆಗೆ ಅವನು ಪುನಃ ಜನ್ಮಗಳನ್ನು ಎತ್ತಬೇಕಾಗುವುದು. ಜ್ಞಾನ ಪಡೆದ ಮೇಲೆ ಅವನು ಇಲ್ಲಾಗಲಿ ಬೇರೆ ಎಲ್ಲೋ ಆಗಲಿ ಪುನರ್ಜನ್ಮವನ್ನು ಎತ್ತಬೇಕಾಗಿಲ್ಲ. ಕುಂಬಾರ ಮಡಿಕೆ ಕುಡಿಕೆಗಳನ್ನು ಒಣಗಿಸುವುದಕ್ಕೆ ಬಿಸಿಲಿಗೆ ಇಡುತ್ತಾನೆ. ಅವುಗಳಲ್ಲಿ ಸುಟ್ಟವು ಮತ್ತು ಹಸಿಯವು ಇರುವುದನ್ನು ನೀನು ನೋಡಿಲ್ಲವೇ? ದನಗಳು ಅದರ ಮೇಲೆ ನಡೆದಾಗ ಕೆಲವು ಮಡಿಕೆಗಳು ಒಡೆದು ಹೋಗುತ್ತವೆ. ಸುಟ್ಟು ಹೋದ ಮಡಿಕೆಗಳು ಒಡೆದಿದ್ದರೆ ಅದನ್ನು ಆಚೆಗೆ ಬಿಸಾಕುವನು. ಹಸಿ ಮಡಿಕೆ ಏನಾದರೂ ಒಡೆದು ಹೋದರೆ ಅದನ್ನು ಆರಿಸಿಕೊಳ್ಳುವನು. ಅವುಗಳಿಗೆ ನೀರು ಚಿಮುಕಿಸಿ ಅದನ್ನು ಮಿದ್ದು ಪುನಃ ಚಕ್ರದ ಮೇಲೆ ಇಟ್ಟು ಮಡಿಕೆಗಳನ್ನು ಮಾಡುತ್ತಾನೆ. ಅದರಂತೆಯೇ ಒಬ್ಬ ಎಲ್ಲಿಯವರೆಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲವೋ ಅಲ್ಲಿಯವರೆಗೆ ಅವನು ಮತ್ತೆ ಹುಟ್ಟಿ ಬರಬೇಕು. ಬೆಂದ ಭತ್ತವನ್ನು ಬಿತ್ತುವುದರಿಂದ ಪ್ರಯೋಜನವೇನು? ಅದು ಮೊಳೆಯುವುದಿಲ್ಲ. ಇದರಂತೆಯೇ ಯಾವಾಗ ಒಬ್ಬ ಜ್ಞಾನಾಗ್ನಿಯಲ್ಲಿ ಬೆಂದು ಹೋಗುವನೋ ಅವನು ಪುನರ್ಜನ್ಮವನ್ನು ಧರಿಸುವುದಕ್ಕೆ ಆಗುವುದಿಲ್ಲ. ಅವನು ಮುಕ್ತನಾಗಿ ಹೋಗುತ್ತಾನೆ. ಪುರಾಣ ದೃಷ್ಟಿಯಲ್ಲಿ ಭಕ್ತ ಮತ್ತು ಭಗವಂತ ಇಬ್ಬರು ಬೇರೆ ಬೇರೆ. ನಾನು ಬೇರೆ, ನೀನು ಬೇರೆ. ದೇಹ ಎನ್ನುವುದು ಪಾತ್ರೆಯಂತೆ. ಅದರಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರವೆಂಬ ನೀರಿದೆ. ಬ್ರಹ್ಮವು ಸೂರ್ಯನಂತೆ. ನೀರು ಅದನ್ನು ಪ್ರತಿಬಿಂಬಿಸುವುದು. ಆದ ಕಾರಣವೇ ಭಗವಂತನ ದಿವ್ಯ ರೂಪವನ್ನು ನೋಡುತ್ತಾನೆ. ವೇದಾಂತದ ಪ್ರಕಾರ ಬ್ರಹ್ಮ ಒಂದೇ ನಿತ್ಯ, ಉಳಿದವುಗಳೆಲ್ಲ ಮಾಯೆ. ನಾನು ಎಂಬ ಅಹಂಕಾರವು ಸಚ್ಚಿದಾನಂದ ಸಾಗರದ ಮೇಲೆ ಒಂದು ಕಡ್ಡಿಯಂತೆ ಇದೆ. ಎಲ್ಲಿಯವರೆಗೆ ಈ ನಾನು ಎಂಬುದಿದೆಯೋ ಅಲ್ಲಿಯವರೆಗೆ ಸಾಗರ ಇಬ್ಬಾಗವಾಗಿರುವಂತೆ ತೋರುವುದು. ಬ್ರಹ್ಮ ಜ್ಞಾನವಾದ ಮೇಲೆ ಒಬ್ಬ ಸಮಾಧಿಗೆ ಹೋಗುವನು. ಆಗಲೇ ಅಹಂಕಾರ ನಾಶವಾಗುವುದು. ಶಂಕರಾಚಾರ್ಯರು ಇತರರಿಗೆ ಬೋಧಿಸುವುದಕ್ಕಾಗಿ ಸಾತ್ವಿಕ ಅಹಂಭಾವವನ್ನು ಇಟ್ಟುಕೊಂಡಿದ್ದರು. ಜ್ಞಾನಿಗೆ ಕೆಲವು ಲಕ್ಷಣಗಳಿವೆ. ಕೆಲವರು ತಮಗೆ ಆಗಲೇ ಜ್ಞಾನ ಬಂದಿದೆ ಎಂದು ಭಾವಿಸುವರು. ಜ್ಞಾನಿಯ ಲಕ್ಷಣಗಳೇನು? ಜ್ಞಾನಿ ಯಾರಿಗೂ ತೊಂದರೆ ಕೊಡುವುದಿಲ್ಲ. ಅವನೊಂದು ಮಗುವಿನಂತೆ ಆಗುತ್ತಾನೆ. ಉಕ್ಕಿನ ಕತ್ತಿ ಸ್ಪರ್ಶ ಶಿಲೆಗೆ ತಾಕಿದರೆ ಅದು ಚಿನ್ನವಾಗುವುದು. ಅದರಿಂದ ಕತ್ತರಿಸುವುದಕ್ಕೆ ಆಗುವುದಿಲ್ಲ. ಹೊರಗಡೆಯಿಂದ ಜ್ಞಾನಿಗೂ ಕೋಪ ಅಹಂಕಾರ ಇರುವಂತೆ ಕಾಣಬಹುದು. ಆದರೆ ನಿಜವಾಗಿಯೂ ಇವುಗಳಾವುವು ಅವನಲ್ಲಿ ಇರುವುದಿಲ್ಲ. ದೂರದಿಂದ ನೋಡಿದರೆ ಸುಟ್ಟು ಹೋದ ಹಗ್ಗವು ಹಗ್ಗದಂತೆ ಕಾಣುವುದು. ಆದರೆ ಹತ್ತಿರ ಬಂದು ಊದಿದರೆ ಅದು ಹಾರಿ ಹೋಗುವುದು. ಜ್ಞಾನಿಯ ಅಹಂಕಾರ ಮತ್ತು ಕೋಪಗಳು ಬರೀ ತೋರಿಕೆ, ನಿಜವಲ್ಲ. ಮಗುವಿಗೆ ಆಸಕ್ತಿ ಇರುವುದಿಲ್ಲ. ಅದು ಒಂದು ಆಟದ ಮನೆಯನ್ನು ಕಟ್ಟುತ್ತದೆ. ಯಾರಾದರೂ ಅದನ್ನು ಮುಟ್ಟಿದರೆ ಕುಣಿದಾಡಿ ಆಳುತ್ತದೆ. ಸ್ವಲ್ಪ ಹೊತ್ತಾದ ಮೇಲೆ ತಾನೇ ಅದನ್ನು ಉರುಳಿಸುತ್ತದೆ. ಈಗ ಅದು ಹಾಕಿಕೊಂಡಿರುವ ಹೊಸ ಬಟ್ಟೆಯ ಮೇಲೆ ಆಸಕ್ತವಾಗಿರುವಂತೆ ತೋರುವುದು. ನಮ್ಮ ಅಪ್ಪ ನನಗೆ ಕೊಟ್ಟಿದ್ದಾನೆ, ಅದನ್ನು ಯಾರಿಗೂ ಕೊಡುವುದಿಲ್ಲ ಎನ್ನುತ್ತದೆ. ಆದರೆ ಮರುಕ್ಷಣವೇ ಅದಕ್ಕೆ ಏನಾದರೂ ಒಂದು ಆಟದ ಸಾಮಾನನ್ನು ಕೊಟ್ಟು ಬಟ್ಟೆಯನ್ನು ಅದರಿಂದ ಕಸಿದುಕೊಂಡು ಬಿಡಬಹುದು. ಏನಾದರೂ ತಿಂಡಿ ತೋರಿಸಿದರೆ ಎಲ್ಲ ಬಿಟ್ಟು ನಿನ್ನ ಹಿಂದೆ ಬಂದು ಬಿಡುವುದು. ಇವೇ ಜ್ಞಾನಿಯ ಲಕ್ಷಣಗಳು. ಮನೆಯಲ್ಲಿ ಮಂಚ, ಕುರ್ಚಿ, ಚಿತ್ರಗಳು ಇವುಗಳೆಲ್ಲ ಅವನಲ್ಲಿರಬಹುದು. ಆದರೆ ಇವುಗಳನ್ನೆಲ್ಲ ಬಿಟ್ಟು ಎಂದು ಬೇಕಾದರೂ ಅವನು ಕಾಶಿಗೆ ಹೋಗಿಬಿಡಬಹುದು. ವೇದಾಂತದ ಪ್ರಕಾರ ಜಾಗೃತಾವಸ್ಥೆಯು ಸುಳ್ಳೆ. ಒಂದು ಸಲ ಒಬ್ಬ ಮರ ಕಡಿಯುವವನು ಮಧ್ಯಾಹ್ನ ಮಲಗಿ ನಿದ್ರಿಸುತ್ತಿದ್ದ. ಯಾರೋ ಒಬ್ಬರು ಬಂದು ಎಬ್ಬಿಸಿದರು. ನೀನು ಏತಕ್ಕೆ ನನ್ನನ್ನು ಎಚ್ಚರಿಸಿದ್ದು? ನಾನು ಕನಸಿನಲ್ಲಿ ಒಬ್ಬ ರಾಜನಾಗಿದ್ದಂತೆ, ನಾನು ಸಿಂಹಾಸನದ ಮೇಲೆ ಕುಳಿತು ವೈಭವದಿಂದ ರಾಜ್ಯಭಾರ ಮಾಡುತ್ತಿದ್ದಂತೆ ನೋಡುತ್ತಿದ್ದೆ. ನೀನು ಎಚ್ಚರಗೊಳಿಸಿ
ನನ್ನ ಸುಖ ಪ್ರಪಂಚವನ್ನೆಲ್ಲ ಧ್ವಂಸ ಮಾಡಿದೆ ಎಂದ. ಆದರೆ ಮತ್ತೊಬ್ಬ, ಅದು ಬರೀ ಕನಸು ಎಂದ. ಆದರೇನಂತೆ, ನಿನಗೆ ಗೊತ್ತಿಲ್ಲ, ನೀನೊಬ್ಬ ಮೂರ್ಖ. ನಾನು ಕನಸಿನಲ್ಲಿ ರಾಜನಾಗಿದ್ದು ಇಲ್ಲಿ ಸೌದೆ ಒಡೆಯುವನಷ್ಟೇ ನಿಜ. ಇಲ್ಲಿ ಸೌದೆ ಒಡೆಯುವವನು ನಿಜವಾದರೆ ಕನಸಿನಲ್ಲಿ ರಾಜನಾಗಿರುವುದು ನಿಜವೇ. ಪ್ರಾಣಕೃಷ್ಣ ಯಾವಾಗಲೂ ಜ್ಞಾನದ ವಿಚಾರವನ್ನೇ ಮಾತನಾಡುತ್ತಿದ್ದ. ಅದಕ್ಕೇನೆ ಎಂದು ಕಾಣುವುದು ಶ್ರೀರಾಮಕೃಷ್ಣರು ಅವನಿಗೆ ಜ್ಞಾನಿಯ ಲಕ್ಷಣಗಳನ್ನು ಹೇಳಿತು. ಈಗ ವಿಜ್ಞಾನಿಯನ್ನು ವಿವರಿಸುತ್ತಾರೆ. ಜ್ಞಾನವೆಂದರೆ ನೇತಿ ಮಾರ್ಗದ ಮೂಲಕ ಆತ್ಮಜ್ಞಾನವನ್ನು ಪಡೆಯುವುದು. ಈ ರೀತಿ ಅಲ್ಲಗಳೆಯುವುದರಿಂದ ಒಬ್ಬ ಸಮಾಧಿಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ. ಆದರೆ ವಿಜ್ಞಾನ ಎಂದರೆ ಪೂರ್ಣಜ್ಞಾನ. ಕೆಲವರು ಹಾಲಿನ ವಿಷಯವನ್ನು ಕೇಳಿದ್ದಾರೆ, ಕೆಲವರು ಹಾಲನ್ನು ನೋಡಿದ್ದಾರೆ, ಕೆಲವರು ಹಾಲನ್ನು ಕುಡಿದಿದ್ದಾರೆ. ಯಾರು ಅದರ ವಿಷಯವನ್ನು ಬರೀ ಕೇಳಿದ್ದಾನೋ ಅವನು ಬರೀ ಅಜ್ಞಾನಿ. ಅದನ್ನು ನೋಡಿರುವವನು ಜ್ಞಾನಿ. ಆದರೆ ಯಾರು ಅದನ್ನು ಕುಡಿದಿರುವನೋ ಅವನು ವಿಜ್ಞಾನಿ. ಒಬ್ಬ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅವನು ಹತ್ತಿರದ ನೆಂಟನಂತೆ ಅವನೊಡನೆ ಮಾತನಾಡುತ್ತಾನೆ. ಅದೇ ವಿಜ್ಞಾನ. ಮೊದಲು ನೇತಿ ಮಾರ್ಗದಲ್ಲಿ ವಿಚಾರ ಮಾಡಬೇಕು. ಅವನು ಪಂಚಭೂತಗಳಲ್ಲ, ಪಂಚೇಂದ್ರಿಯಗಳಲ್ಲ, ಮನಸ್ಸು, ಬುದ್ಧಿ, ಅಹಂಕಾರಗಳಲ್ಲ ಎಂದು ವಿಚಾರ ಮಾಡಬೇಕು. ಅವನು ಇವುಗಳೆಲ್ಲದರ ಆಚೆ ಇರುವನು. ನೀನು ಮಾಳಿಗೆ ಹತ್ತಬೇಕಾಗಿದೆ. ಆಗ ಮೆಟ್ಟಲುಗಳನ್ನು ಮೀರಿ ಹೋಗುವೆ. ಮಾಳಿಗೆಯು ಮೆಟ್ಟಲುಗಳಲ್ಲ. ಆದರೆ ಮಾಳಿಗೆಯನ್ನು ಏರಿ ಹೋದ ಮೇಲೆ ಮೆಟ್ಟಿಲುಗಳು ಕೂಡ ಮಾಳಿಗೆ ಯಾವ ವಸ್ತುವಿನಿಂದ ಆಗಿದೆಯೋ ಅದರಿಂದಲೇ ಆಗಿರುವಂತೆ ಕಾಣುವುದು. ಆ ಪರಬ್ರಹ್ಮವೇ ಜಗತ್ತು ಮತ್ತು ಜೀವರಾಶಿ ಆಗಿರುವುದು. ಯಾರು ಆತ್ಮನೋ ಅವನೇ ಪಂಚಭೂತವಾಗಿರುವುದು. ಆತ್ಮನಿಂದ ಬಂದರೆ ಏತಕ್ಕೆ ಅದು ಇಷ್ಟು ಗಟ್ಟಿಯಾಗಿರುವುದು ಎಂದು ನೀವು ಕೇಳಬಹುದು. ಭಗವಂತನ ಇಚ್ಛೆಯಿಂದ ಎಲ್ಲವೂ ಸಾಧ್ಯ. ನೋಡಿ, ಮೂಳೆ, ಮಾಂಸಖಂಡ ಇವುಗಳೆಲ್ಲ ರಕ್ತದಿಂದ ಆಗಿಲ್ಲವೇ? ವಿಜ್ಞಾನವನ್ನು ಪಡೆದ ಮೇಲೆ ಬೇಕಾದರೆ ಒಬ್ಬ ಪ್ರಪಂಚದಲ್ಲಿ ಇರಬಹುದು. ಆಗ ಅವನಿಗೆ ಜೀವ ಜಗತ್ತೆಲ್ಲ ತಾನೇ ಆಗಿರುವುದು ಎಂದು ತೋರುವುದು. ಅವನು ಈ ಪ್ರಪಂಚದಲ್ಲಿ ಹಾಸು ಹೊಕ್ಕಾಗಿದ್ದಾನೆ. ಒಬ್ಬ ಗೃಹಸ್ಥ ಜೀವನವನ್ನು ನಡೆಸಿದರೆ ಅವನು ಸತ್ಯಸಂಧನಾಗಿರಬೇಕು. ಕೇವಲ ಸತ್ಯ ವಚನದಿಂದಲೇ ಅವನನ್ನು ಪಡೆಯಬಹುದು. ಮುಂಚೆ ನನಗೆ ಸತ್ಯದ ಹುಚ್ಚು ತುಂಬಾ ಹಿಡಿದಿತ್ತು. ಈಗ ನನಗೆ ಅದು ಸ್ವಲ್ಪ ಕಡಿಮೆಯಾಗಿದೆ. ನಾನು ಏನಾದರೂ ಸ್ನಾನ ಮಾಡುತ್ತೇನೆ ಎಂದು ಹೇಳಿದರೆ ಗಂಗೆಗೆ ಇಳಿದು ಮಂತ್ರವನ್ನು ಉಚ್ಚಾರ ಮಾಡಿ ಸ್ವಲ್ಪ ನೀರನ್ನು ಪ್ರೋಕ್ಷಿಸಿಕೊಳ್ಳಲೇಬೇಕಾಗಿತ್ತು. ಒಂದು ಸಲ ಕಲ್ಕತ್ತೆಯಲ್ಲಿ ರಾಮನ ಮನೆಗೆ ಹೋದೆ. ನಾನು ಅಲ್ಲಿ ಲೂಚಿಯನ್ನು ತಿನ್ನುವುದಿಲ್ಲ ಎಂದೆ. ನಾನು ಊಟಕ್ಕೆ ಕುಳಿತಾಗ ತುಂಬ ಹೊಟ್ಟೆ ಹಸಿವಾಯಿತು. ಆದರೆ ಲೂಚಿ ತಿನ್ನುವುದಿಲ್ಲ ಎಂದು ಹೇಳಿದ್ದೇನೆ. ಆದ ಕಾರಣ ಸಿಹಿ ತಿಂಡಿಯಿಂದಲೇ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬೇಕಾಯಿತು. ಈಗ ನನ್ನಲ್ಲಿ ಒಂದು ಬದಲಾವಣೆ ಬರುತ್ತಿದೆ. ಹಲವು ವರ್ಷಗಳ ಹಿಂದೆ ವೈಷ್ಣವಾಚಾರ್ಯರನ್ನು ಯಾವಾಗ ಒಬ್ಬನು ಮನುಷ್ಯನಲ್ಲಿ ದೇವರನ್ನು ನೋಡುತ್ತಾನೆಯೋ ಆಗ ಅವನ ಜ್ಞಾನ ಪೂರ್ಣವಾಗಿದೆ ಎನ್ನುತ್ತಿದ್ದ. ಈಗ ನನಗೆ ಕಾಣುತ್ತಿದೆ, ದೇವರೇ ಎಲ್ಲ ಆಕಾರಗಳಲ್ಲಿ ಚಲಿಸುತ್ತಿದ್ದಾನೆ ಎಂಬುದು. ಅವನೇ ಸಾಧು, ಚೋರ, ದ್ರೋಹಿ ಎಲ್ಲರ ವೇಷವನ್ನು ಧರಿಸಿದ್ದಾನೆ. ಆದ ಕಾರಣವೇ ನಾನು ಸಾಧು ನಾರಾಯಣ, ಚೋರ ನಾರಾಯಣ, ದ್ರೋಹಿ ನಾರಾಯಣ ಎನ್ನುವುದು. ಈಗ ನನ್ನ ಸಮಸ್ಯೆ ನಿಮಗೆಲ್ಲ ಹೇಗೆ ಊಟ ಕೊಡಬೇಕು ಎಂಬುದೇ. ನಾನು ಎಲ್ಲರಿಗೂ ಊಟ ಬಡಿಸಬೇಕೆಂದಿರುವೆ. ಆದ ಕಾರಣವೇ ಒಂದೊಂದು ಸಲ ಒಬ್ಬೊಬ್ಬನಿಗೆ ಊಟ ಕೊಡುತ್ತೇನೆ. ಪ್ರಾಣಕೃಷ್ಣ ಮಹೇಂದ್ರನ ಕಡೆ ನೋಡುತ್ತಾ ಶ್ರೀರಾಮಕೃಷ್ಣರಿಗೆ, ಒಳ್ಳೆಯ ಮನುಷ್ಯ ಈತ. ದೋಣಿಯಿಂದ ಇಳಿಸುವವರೆಗೆ ಇವನು ನಮ್ಮನ್ನು ಬಿಡಲೇ ಇಲ್ಲ. ಶ್ರೀರಾಮಕೃಷ್ಣ, ಏತಕ್ಕೆ, ಏನಾಯಿತು? ಪ್ರಾಣಕೃಷ್ಣ, ಅವನು ನಮ್ಮ ದೋಣಿಯಲ್ಲಿದ್ದ. ಸ್ವಲ್ಪ ನದಿ ಪ್ರಕ್ಷುಬ್ಧವಾಗಿದ್ದನ್ನು ನೋಡಿ ಇಳಿಸಿಬಿಡಿ ನನ್ನನ್ನು ದೋಣಿಯಿಂದ ಎಂದು ಹೇಳಿದ. ಮಹೇಂದ್ರನಿಗೆ, ನೀನು ಹೇಗೆ ಬಂದೆ? ಮಹೇಂದ್ರನಾಥ, ನಡೆದುಕೊಂಡು ಬಂದೆ. ಪ್ರಾಣಕೃಷ್ಣ ಶ್ರೀರಾಮಕೃಷ್ಣರಿಗೆ, ನಾನು ಈಗ ಕೆಲಸವನ್ನು ಬಿಟ್ಟು ಬಿಡಬೇಕು ಎಂದು ಆಲೋಚನೆ ಮಾಡಿದ್ದೇನೆ. ಕರ್ಮದಲ್ಲಿ ಸಿಕ್ಕಿಕೊಂಡರೆ ಏನನ್ನೂ ಸಾಧಿಸುವುದಕ್ಕೆ ಆಗುವುದಿಲ್ಲ. ತನ್ನ ಜೊತೆಯಲ್ಲಿ ಬಂದಿದ್ದವನನ್ನು ಕೊರಿ ನಾನು ಇವನಿಗೆ ತರಬೇತನ್ನು ಕೊಡುತ್ತಿದ್ದೇನೆ. ನಾನು ಕೆಲಸವನ್ನು ಬಿಟ್ಟ ಮೇಲೆ ಇವನು ಅದನ್ನು ವಹಿಸಿಕೊಳ್ಳುವನು. ಕರ್ಮವನ್ನು ಸಹಿಸುವುದಕ್ಕೆ ಈಗ ಆಗುವುದಿಲ್ಲ. ಶ್ರೀರಾಮಕೃಷ್ಣ, ಹೌದು, ಕರ್ಮ ತುಂಬ ಕಷ್ಟ. ಈಗ ನಿರ್ಜನ ಪ್ರದೇಶದಲ್ಲಿ ಕೆಲವು ಕಾಲ ಭಗವಂತನ ಮೇಲೆ ಚಿಂತಿಸುವ ಕಾಲವಾಗಿದೆ. ಈಗ ನೀನು ಕೆಲಸವನ್ನು ಬಿಡುತ್ತೇನೆ ಎಂದು ಹೇಳುವೆ. ಕ್ಯಾಪ್ಟನ್ ಕೂಡ ಹೀಗೆಯೇ ಹೇಳಿದ, ಆದರೆ ಬಿಡಲಿಲ್ಲ. ಸಂಸಾರಿಗಳು ಹೀಗೆ ಮಾತನಾಡುತ್ತಾರೆ, ಆದರೆ ಅದರಂತೆ ನಡೆಯುವುದಕ್ಕೆ ಆಗುವುದಿಲ್ಲ.
ಪ್ರಾಣಕೃಷ್ಣ ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿ ಬೀಳ್ಕೊಂಡ. ಅಧ್ಯಾಯ 45 ಮುಗಿಯಿತು.